ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಅಫಿಷಿಯಲ್. ನಾನು ಚೇತನ್ ಕೆ. ಈ ವರ್ಷ ನೀವು ಯಾರು ನೀಟ್ ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಮತ್ತು ನೀಟ್ ವಿದ್ಯಾರ್ಥಿಗಳು ಜೂನ್ 30ನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ಮಾಡಬೇಕಾಗತ್ತೆ. ಏನು ಮಾಡಬೇಕು ಎಲ್ಲದರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣ ಇನ್ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನಿಟ್ಟು ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಕೊಡಿ. ನೀವು ಮಾಡುವಂಥ ಒಂದೊಂದು ಸಣ್ಣ ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ನ ಕೊಡ್ತಾ ಇರ್ಬೋದಾಗಿರುತ್ತೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. NTA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ನೀವೇನಾದರೂ PW ಕ್ಯಾಂಡಿಡೇಟ್ಸ್ ಆಗಿದ್ದರೆ, ಏನಾದರೂ ನೀಟ್ ಎಕ್ಸಾಮ್ ಬರೀಬೇಕಾದರೆ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ರೆ ನೀವು ಅನ್ನೆಸರಿ 4 ಈ ಒಂದು ಫಾರ್ಮ್ನ ಫಿಲ್ ಮಾಡಿ NTA ಅವರಿಗೆ ಮೇಲ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಕೇವಲ ಯಾರಿಗೆ? PW ಕ್ಯಾಂಡಿಡೇಟ್ಸ್ಗೆ. ನೀವೇನಾದರೂ ನೀಟ್ ಎಕ್ಸಾಮ್ ಬರೀಬೇಕಾಗಿದ್ರೆ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ರೆ ನೀವು PW NTA ಅವರಿಗೆ ಫಾರ್ಮ ಫಿಲ್ ಮಾಡಿ ಮೇಲ್ ಮಾಡಬೇಕು. ನೀವೇನಾದ್ರು ಮಾಡಿಲ್ಲ ಅಂದರೆ ನಿಮ್ಮ ರಿಸಲ್ಟಲ್ಲಿ ಪ್ರಾಬ್ಲಮ್ ಆಗ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 30ನೇ ತಾರೀಕು ಒಳಗಡೆ ನೀವು ಈ ಒಂದು ಕೆಲಸನ ಮಾಡಬೇಕು. ಏನಂದರೆ ನಿಮ್ಮ ನೀಟ್ ಅಪ್ಲಿಕೇಶನ್ ಫಂಡ್ನ ರೀಫಂಡ್ ಮಾಡ್ತಿದ್ದಾರೆ. ಏನು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ, ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. 30ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗೆ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ಮತ್ತು ಅಪ್ಡೇಟ್ಸ್ನ ಮಾಡಿಸಿ. 30ನೇ ತಾರೀಕು ಲಾಸ್ಟ್ ಡೇಟು ನೆನಪಿರಲಿ. ಸೊ ಅಷ್ಟರೊಳಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ ರೀಫಂಡ್ ಬಗ್ಗೆ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತು ನೀಟ್ ರಿಲೇಟೆಡು ಏನೇ ಡೌಟ್ರು ಕಮೆಂಟ್ ಹಾಕಿ. ಮತ್ತು ನಮ್ಮ ನೀಟ್ ರಿಸಲ್ಟು ಯಾವಾಗ ಬರುತ್ತೆ ಅಂತ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ವಿಡಿಯೋದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅಲ್ಲಿ ಹೇಳಿದ್ದೀನಿ ನಿಮಗೆ ನೀಟ್ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಕೌನ್ಸಿಲಿಂಗು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದೀನಿ. ನೀಟ್ ರಿಲೇಟೆಡು ಏನೇ ಡೌಟ್ರಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಥವಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.